ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ರಿಲೇಟೆಡ್ ಬಗ್ಗೆ ನಾನು ನಿನ್ನೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿರೋ ಒಂದಷ್ಟು ಸ್ಟೂಡೆಂಟ್ಸು ಕಮೆಂಟ್ ಮಾಡಿದ್ದೀರಾ. ನಿಮ್ಮೆಲ್ಲ ಡೌಟ್ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಕೆಲವೊಂದಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ನಾನು ತುಂಬ ಜನ ಕಮೆಂಟ್ ಮಾಡ್ತಿರೋದ್ರಿಂದ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಅವ್ರಿಗೆ ಸಾರಿ ಕೇಳ್ತಾ, ನನಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಯಾಕಂದರೆ ನಾನು ಕೂಡ ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದೀನಿ. ಆದ್ದರಿಂದ ಓದ್ಕೊಳ್ಳೋಕ್ಕೆ ಟೈಮ್ ಬೇಕು. ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಮತ್ತು ಮೇಯ್ನ್ ಕಮೆಂಟ್ಸ್ಗಳಿಗೆ ಏನು ಮಾಡ್ತಾಯಿದ್ದೀರಾ ಆ ಒಂದು ಡೌಟ್ಗಳು ಬೇರೆಯವ್ರಿಗೆ ಕೂಡ ಇದ್ದರೆ ಈ ವಿಡಿಯೋ ಮುಖಾಂತರ ಅವರೆಲ್ಲರಿಗೂ ಡೌಟ್ ಕ್ಲಿಯರ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಬರೆದಿದ್ದೀರಾ, ಆಲ್ಮೋಸ್ಟ್ ನನ್ನ ವಿಡಿಯೋಗೆ ಏನು ಕಮೆಂಟ್ ಬಂದಿತ್ತು ಅವರೆಲ್ಲ ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ನಿಮ್ಮ ಸ್ಕೋರ್ನ ತಿಳಿಸ್ತಿದ್ದೀರಾ ಕೂಡ. ನಿಮ್ಮ ಪರಿಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗಲಿ ಅಂತ ತಿಳಿಸ್ತಾ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಕಮೆಂಟ್ಗಳಿಗೆ ಕೆಲವೊಂದು ಕಟ್ ಆಫ್ ರಿಲೇಟೆಡ್ ನಿಮ್ಮ ಡೌಟ್ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ಒಬ್ಬರು ಕಮೆಂಟ್ ಮಾಡಿದ್ರಿ, 3A ಕ್ಯಾಟಗರಿಗೆ 143 ಸ್ಕೋರ್ ಮಾಡಿದ್ದೀನಿ. ನನ್ನ ಸ್ಕೋರ್ನಿಂದ ನಾನು ಜನರಲ್ ಮೆರಿಟ್ಗೂ ಕಾಂಪೀಟ್ ಮಾಡ್ಬೋದಾ ಅಂತ. ಅದಕ್ಕೆ ನಾನು ಹೇಳೋದೇನೆಂದರೆ, ಹೌದು, ಕಾಂಪೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. ಈಗ ಜನರಲ್ ಮೆರಿಟ್ ಕಟ್ ಆಫ್ ಏನಿದೆ 140ಗೆ ನಿಂತಿದ್ದರೆ ನೀವು 3A ಕ್ಯಾಟಗರಿನಲ್ಲಿ 143 ನಿಮ್ಮ ಸ್ಕೋರ್ ಇದ್ದಾಗ ನೀವು ಜನರಲ್ ಮೆರಿಟ್ಗೂ ಕೂಡ ಕಾಂಪಿಟೇಷನ್ ಕೊಡ್ಬೋದು. ಇನ್ನು ಪ್ರತಿಯೊಬ್ಬರು ನಿಮ್ಮ ಸ್ಕೋರ್ನ ಕಮೆಂಟ್ ಮಾಡಿ ತಿಳಿಸ್ತಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಒಳ್ಳೆಯ ಸ್ಕೋರ್ ಕೂಡ ಮಾಡಿದ್ದೀರಿ. ಒಳ್ಳೆಯ ಸ್ಕೋರ್ ಜೊತೆಗೆ ಮೇನ್ಲಿ ಕಟ್ ಆಫ್ ನಿಲ್ಲೋದು ಕ್ಯಾಟಗರಿ ವೈಸು. ಕ್ಯಾಟಗರಿ ವೈಸ್ ಮೇಲೆ ಕಟ್ ಆಫ್ ನಿಲ್ಲಿಸ್ತಾರೆ ಕೂಡ. ಇನ್ನು ಜನರಲ್ ಮೆರಿಟ್ ಕಟ್ ಆಫ್ ಯಾವಾಗಲೂ ಜಾಸ್ತಿ ನಿಲ್ಲೋದು ಅಪ್ ಟು 130 ಮೇಲೆ ಯಾವಾಗಲೂ ಕಟ್ ಆಫ್ ನಿಲ್ಲೋದು. ಅದಕ್ಕಿಂತ ಕಮ್ಮಿ ಕಟ್ ಆಫ್ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಜೊತೆಗೆ ಮೆನ್ ಕಟ್ ಆಫ್ ಬೇರೆ ರೀತಿ ಇರುತ್ತೆ ಮತ್ತು ವುಮೆನ್ಸ್ ಕಟ್ ಆಫ್ ಕೂಡ ಬೇರೆ ರೀತಿ ಇರುತ್ತೆ. ಒಂದು 5ರಿಂದ 6 ಮಾರ್ಕ್ಸು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಮೆನ್ಸ್ಗೂ ಮತ್ತು ವುಮೆನ್ಸ್ಗೂ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಕಟ್ ಆಫ್ ಕಮ್ಮಿ ಇರುತ್ತೆ. ಯೋಜನೆ ನಿರಾಶ್ರಿತರಿಗೂ ಕೂಡ ಕಟ್ ಆಫ್ ಕಮ್ಮಿ ಇರುತ್ತೆ. ಆದರೆ ರೂರಲ್ಲು ಮತ್ತು ಕನ್ನಡ ಮಾಧ್ಯಮಕ್ಕೆ ಯಾರೆಲ್ಲ ಅಪ್ಲೈ ಮಾಡಿರ್ತೀರ ಜನರಲ್ ಮೆರಿಟ್ನಲ್ಲಿ ಅವ್ರದ್ದು ಕಟ್ ಆಫ್ ಮಾತ್ರ ತುಂಬ ಜಾಸ್ತಿಗೆ ನಿಲ್ಲುತ್ತೆ. ಫೈನಲಿ ಜನರಲ್ ಮೆರಿಟ್ಗೆ ಬಂದರೆ ಯಾರೆಲ್ಲ 130 ಮೇಲೆ ಅಥವಾ 135 ಮೇಲೆ ಸ್ಕೋರ್ ಮಾಡಿದ್ದೀರಾ ಅವರೆಲ್ಲರೂ ಜನರಲ್ ಮೆರಿಟ್ನಲ್ಲಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಆಗಿ ಇವಾಗಲಿಂದನೇ. ಯಾಕಂದರೆ 135 ಮೇಲೆ ಸ್ಕೋರ್ ಮಾಡಿರೋರಿಗೆಲ್ಲ ಇಂಟರ್ವ್ಯೂ ಲೆಟರು ಖಂಡಿತ ಬರುತ್ತೆ. ವುಮೆನ್ಸ್ ಅಂತೂ ಈ ಒಂದು ಕ್ಯಾಟಗರಿ ಏನಿದೆ ಜನರಲ್ ಮೆರಿಟಲ್ಲಿ 135 ಮೇಲೆ ಸ್ಕೋರ್ ಮಾಡಿದ್ದೀರಾ, ನೀವು ಖಂಡಿತ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತೀರಾ. ನೆಕ್ಸ್ಟ್, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಅಪ್ಲೈ ಮಾಡಿದರೆ ಕೋಆಪ್ರೇಟಿವ್ ರಿಲೇಟೆಡ್ ಆ್ಯಂಡ್ ಬ್ಯಾಂಕಿಂಗ್ ರಿಲೇಟೆಡ್ ಬಗ್ಗೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ಇನ್ನು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಆಗ್ತಿರೋರು ನಾನು ಹೇಳಿದ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಕೊಳ್ಳಿ. ಇಂಟರ್ವ್ಯೂನಲ್ಲಿ ಜಾಸ್ತಿ ಈ ಟಾಪಿಕ್ ಮೇಲೇ ಕ್ವಶನ್ ಕೇಳ್ತಾರೆ. ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇನ್ನು DCC ಬ್ಯಾಂಕ್ನಲ್ಲಿ ಎಷ್ಟೇ ನೆಕ್ಸ್ಟ್ ಏನಂದರೆ ಒಬ್ಬರು ಕಮೆಂಟ್ ಮಾಡಿದರು, ಇನ್ನು DCC ಬ್ಯಾಂಕ್ನಲ್ಲಿ ಎಷ್ಟೇ ಸ್ಕೋರ್ ಮಾಡಿದರೂ ಅಮೌಂಟ್ ಕೊಟ್ಟರೆ ಮಾತ್ರ ಸೆಲೆಕ್ಷನ್ ಮಾಡ್ತಾರೆ ಅಂತ ಸುಮಾರು ಕಮೆಂಟ್ ಬಂದಿದೆ. ಇದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂದರೆ, ಎಲ್ಲರೂ ಅಮೌಂಟ್ ಕೊಟ್ಟರೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ವಿಚಾರ ತಪ್ಪು. ಫಾರ್ ಎಕ್ಸಾಂಪಲ್ 100% ಜನರಲ್ಲಿ ಏನೋ ಒಂದು 25% ಜನರು ಅಮೌಂಟ್ ಕೊಟ್ಟು ಸೆಲೆಕ್ಟ್ ಆಗ್ತಾರೆ ಅಂತಲೇ ತಿಳ್ಕೊಳ್ಳಿ ನಿಮ್ಮ ಪ್ರಕಾರ. ಆದರೆ ಎಲ್ಲರೂ 25% ಅಷ್ಟು ಕೊಟ್ಟರೆ ಇನ್ನು ರಿಮೈನಿಂಗ್ 75% ಜನರು ಏನಿದ್ದಾರೆ ಅವರು ತಮ್ಮ ಓನ್ ಎಫರ್ಟ್ ಮೂಲಕನೇ ಅವರು ಸೆಲೆಕ್ಷನ್ ಆಗೋಕ್ಕಾಗೋದು. ನೀವು ಹೇಗೆ ಇಂಟರ್ವ್ಯೂ ಮಾಡ್ತೀರಾ ಮತ್ತು ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಏನಿರುತ್ತೆ ಇಂಟರ್ವ್ಯೂನಲ್ಲಿ, ಹೇಗೆ ನೀವು ಆ ಕ್ವಶನ್ಸ್ ಆನ್ಸರ್ಸ್ಗೆ ಹೇಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ
ನಿಮ್ಮ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗೋದು ನಿಂತಿರುತ್ತೆ. ಹಾಗಾಗಿ ಯಾರು ಹಣ ಕೊಟ್ಟೇ ಸೆಲೆಕ್ಷನ್ ಆಗ್ತಾರೆ ಅಂತ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಚಾನ್ಸಸ್ ಇದೆ, ನೀವು ಟ್ರೈ ಮಾಡಿ. ನಾವು ನಮ್ಮ ಸ್ವಂತ ಪರಿಶ್ರಮದಿಂದ ಪ್ರಯತ್ನ ಪಟ್ಟು ಒಂದು ಜಾಬ್ನ ಪಡ್ಕೋಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. ಎಷ್ಟು ಅಮೌಂಟ್ ಕೊಟ್ರೇನು ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಆಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಎಷ್ಟೇ ಮಾರ್ಕ್ಸ್ ಸ್ಕೋರ್ ಮಾಡಿದರೂ ಸೆಲೆಕ್ಷನ್ ದುಡ್ಡು ಕೊಟ್ಟೇ ಸೇರ್ಕೊಬೇಕು ಅಂತ ಕೆಲವೊಂದಷ್ಟು ಜನ ಬೇಸರದಿಂದ ಕಮೆಂಟ್ ಮಾಡಿದ್ದೀರಾ. ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ಮ ವಿದ್ಯೆ ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಮ್ಮ ಪರಿಶ್ರಮ ಎಂದೂ ವ್ಯರ್ಥ ಆಗಲ್ಲ. ನಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಧಾನ ಆಗ್ಬೋದು, ಆದರೆ ಫಲಿತಾಂಶಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಇದ್ದೇ ಇರುತ್ತೆ. ನಿಮ್ಮ ಗುರಿ ತಲುಪುವವರೆಗೂ ನೀವು ನಿಮ್ಮ ಪ್ರಯತ್ನ ಬಿಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೊಂದು ಕಿವಿ ಮಾತು, ಯಾರೆಲ್ಲ ನಿಮ್ಮ ಸ್ಕೋರ್ ಕಟ್ ಆಫ್ಗೆ ನಿಂತ್ಕೊಳ್ಳುತ್ತೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತೀರಾ ಅವ್ರು ಎಲ್ರಿಗೂ ಹೇಳೋದೇನೆಂದರೆ, ದಯವಿಟ್ಟು ಅಮೌಂಟ್ ಕೊಟ್ಟರೆ ಸೆಲೆಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡು ದಯವಿಟ್ಟು ಯಾರಿಗೂ ನೀವು ಅಥವಾ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡಿದ ಹಣವನ್ನು ವ್ಯರ್ಥ ಮಾಡ್ಕೋಬೇಡಿ. ಈಗಿನ ಕಾಲದಲ್ಲಿ 100ಕ್ಕೆ 10% ಅಷ್ಟು ಒಳ್ಳೆಯದನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇನ್ನು 90% ಅಷ್ಟು ಜನ ಮೋಸ ಮಾಡೋರೇ ಇರ್ತಾರೆ. ಹಾಗಾಗಿ ಯಾರ ಕೈಲೂ ನೀವು ದುಡ್ಡು ಕೊಟ್ಟು ನಮಗೆ ಕೆಲಸ ಕೊಡಿಸ್ತಾರೆ ಅಂತ ದಯವಿಟ್ಟು ಹಣ ಕೊಟ್ಟು ಕಳ್ಕೊಬೇಡಿ ಅಂತ ನಾನು ಹೇಳ್ತೀನಿ. ನೀವು ಯಾರು ಈ ಸುಳಿಯಲ್ಲಿ ಸಿಕ್ಕಾಕೊಳ್ಬೇಡಿ. ಇನ್ನು ಕಟ್ ಆಫ್ ರಿಲೇಟೆಡ್ ವಿಡಿಯೋಗೆ ಸುಮಾರು ಜನ ನಿಮ್ಮ ಸ್ಕೋರ್ ಮತ್ತು ಕ್ಯಾಟಗರಿ ಹೇಳಿ ನಮ್ಮ ಸ್ಕೋರು ಕಟ್ ಆಫ್ಗೆ ನಿಂತ್ಕೊಳ್ಳುತ್ತಾ ಅಂತ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಕ್ಯಾಟಗರಿ ವೈಸ್ ಕಟ್ ಆಫ್ನ ತಿಳಿಸಿದ್ದೀನಿ. ನೀವು ಮತ್ತೆ ಕೇಳ್ತಿರೋದ್ರಿಂದ ಮತ್ತೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ಕಟ್ ಆಫ್ನ ತಿಳ್ಕೊಳ್ಳಿ. ಮೇನ್ ಪಾಯಿಂಟ್ ಏನಂದರೆ, ಕಟ್ ಆಫ್ ನಿಂತ್ಕೊಳ್ಳೋದು 2 ಬೇಸ್ ಮೇಲೆ. ಮೊದಲನೇದು ಕ್ವಶನ್ ಪೇಪರ್ ಹೇಗಿದೆ ಅನ್ನೋದ್ರ ಮೇಲೆ ಈಸಿ ಇತ್ತಾ, ಮೀಡಿಯಮ್ ಇತ್ತಾ ಅಥವಾ ಡಿಫಿಕಲ್ಟ್ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನೊಂದು ಕ್ಯಾಟಗರಿ ಅಂದರೆ ಕ್ಯಾಟಗರಿ ವೈಸು ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸ್ ಇದೆ. ಇನ್ನು ಕ್ವಶನ್ ಪೇಪರ್ ಈಸಿ ಇದ್ದರೆ ನಾನು ಹೇಳೋ ಕಟ್ ಆಫ್ ಮಾರ್ಕ್ಸ್ಗೆ 10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಅಥವಾ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದ್ದರೆ ನಾನು ಹೇಳೋ ಕಟ್ ಆಫ್ನಲ್ಲಿ 10 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಡಿಪೆಂಡ್ ಅಪಾನ್ ಕ್ವಶನ್ ಪೇಪರು. ಫಾರ್ ಎಕ್ಸಾಂಪಲ್, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ತಿಳ್ಕೊಳ್ಳೋಣ. ಜನರಲ್ ಮೆರಿಟ್ಗೆ 135 ಕಟ್ ಆಫ್ ನಿಂತಿದೆ ಅಂದ್ಕೊಂಡ್ರೆ, ಪೇಪರ್ ಈಸಿ ಇದ್ದರೆ 135ಗೆ 10 ಮಾರ್ಕ್ಸ್ ಆ್ಯಡ್ ಆಗಿ 145ಗೆ ಕಟ್ ಆಫ್ ನಿಂತ್ಕೋಬೋದು, ಅಥವಾ ಪೇಪರ್ ಡಿಫಿಕಲ್ಟ್ ಇದ್ದರೆ 135 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಮೈನಸ್ ಆಗಿ 125ಗೂ ಕಟ್ ಆಫ್ ನಿಂತ್ಕೊಳ್ಬೋದು. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅನ್ನೋದ್ರ ಮೇಲೆ ನಿಂತಿದೆ. ಈಗ ಬನ್ನಿ ಕಟ್ ಆಫ್ ಮಾರ್ಕ್ಸ್ಗೆ ಕ್ಯಾಟಗರಿ ವೈಸ್ ತಿಳ್ಕೊಳ್ಳೋಣ. ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಬಂದರೆ ಒಟ್ಟು 70 ಪೋಸ್ಟ್ ಇದೆ. ಜನರಲ್ ಮೆರಿಟಲ್ಲಿ 31 ಪೋಸ್ಟ್ ಇದೆ. ಜನರಲ್ ಮೆರಿಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ಕಟ್ ಆಫು 135 to 140 ಮೇಲೆ ನಿಂತ್ಕೊಳ್ಳುತ್ತೆ. ಅದಕ್ಕಿಂತ ಕಡಿಮೆ ಜನರಲ್ ಮೆರಿಟಲ್ಲಿ ಕಮ್ಮಿಗೆ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ. ಆ ಒಂದು ಬೇಸ್ ಮೇಲೆ ನಾನು ಈಗ ಕಟ್ ಆಫ್ನ ತಿಳಿಸ್ತಿದ್ದೀನಿ. ನಾನು ಮಂಡ್ಯ DCC ಬ್ಯಾಂಕಲ್ಲೂ ಕೂಡ ನಾನು ಅಟೆಂಡ್ ಮಾಡಿದ್ದೆ. ಅಲ್ಲೂ ಸಹ ಜನರಲ್ ಮೆರಿಟ್ಗೆ 140 ಮೇಲೇ ಕಟ್ ಆಫ್ ನಿಂತಿತ್ತು. ಆದ್ದರಿಂದ ಸುಮಾರು ಜನ 140 ಮೇಲೆ ಸ್ಕೋರ್ ಮಾಡಿದ್ದೀರಾ, ಗುಡ್ ಸ್ಕೋರಿಂಗು. ಇನ್ನು ನೆಕ್ಸ್ಟ್ ಪೋಸ್ಟು SC ಪೋಸ್ಟು 12 ಪೋಸ್ಟ್ ಇದೆ. ಕಟ್ ಆಫ್ ಅರೌಂಡ್ ಅವರಿಗೆ 115 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ ಈ ಕ್ಯಾಟಗರಿಗೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಹಾಗಾಗಿ ಕಟ್ ಆಫ್ ಕೂಡ ಕಮ್ಮಿನೇ ನಿಂತ್ಕೊಳ್ಳುತ್ತೆ. ಇನ್ನು SC ಪೋಸ್ಟ್ಗೆ ಬಂದರೆ ಪೋಸ್ಟ್ಗಳು ಇನ್ನು SC ಪೋಸ್ಟ್ 12 ಇತ್ತು. ಓಕೆ, SC ಪೋಸ್ಟ್ ಬಂದರೆ ಪೋಸ್ಟ್ 5 ಪೋಸ್ಟ್ ಏನಿದೆ, ಹಾಗಾಗಿ ಕಟ್ ಆಫು 120 ಮೇಲೆ ನಿಂತ್ಕೊಳ್ಳೋ ಚಾನ್ಸ್ ಇದೆ.
ಇನ್ನು ಪ್ರವರ್ಗ 1 ಕ್ಯಾಟಗರಿಗೆ ಬಂದರೆ ಪೋಸ್ಟ್ 3 ಇದೆ. ಸೊ ಕಟ್ ಆಫ್ ಜಾಸ್ತಿಗೆ ನಿಲ್ಲುತ್ತೆ. 125 ಮೇಲೆ ಕಟ್ ಆಫ್ ನಿಲ್ಬೋದು ಈ ಕ್ಯಾಟಗರಿಗೆ. ಇನ್ನು ಕ್ಯಾಟಗರಿ 2Aಗೆ ಬಂದರೆ 11 ಪೋಸ್ಟ್ ಇದೆ. ಇಲ್ಲಿ ಪೋಸ್ಟ್ ಜಾಸ್ತಿ ಇರೋದ್ರಿಂದ ಕಟ್ ಆಫ್ 130 ಮೇಲೆ ನಿಲ್ಲುತ್ತೆ. ಮತ್ತು ಈ ಕ್ಯಾಟಗರಿಲೂ ಕೂಡ ಒಂದು ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ನಾನು ಬರೆದಿರೋ 4 ಎಕ್ಸಾಮ್ ಪ್ರಕಾರ ಕಟ್ ಆಫ್ಗೆ ನೋಡಿದ್ರೆ ಸೆಲೆಕ್ಷನ್ ಆಗಿರೋದ್ರ ಬೇಸ್ ಮೇಲೆ ನಾನು ನಿಮಗೆ ಈ ಕಟ್ ಆಫ್ನ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ. 2B ಬಂದರೆ 3 ಪೋಸ್ಟ್ ಇದೆ. ಕಟ್ ಆಫು 115 to 120 ಮೇಲೆ ಕಟ್ ಆಫ್ ನಿಲ್ಲೋ ಚಾನ್ಸ್ ಕೂಡ ಇದೆ. ಇನ್ನೇನು 2B ಕ್ಯಾಟಗರಿಗೆ 115 to 120 ಮೇಲೇ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ. ಇನ್ನು ಕೆಲವೊಂದಷ್ಟು ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಿದ್ದೀರಾ. ಏನಪ್ಪ ಅಂದರೆ ಅದಕ್ಕೆ ನನ್ನ ಉತ್ತರ ಏನಪ್ಪ ಅಂದರೆ ನೀವೇನು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಒಂದು DCC ಬ್ಯಾಂಕ್ ಎಕ್ಸಾಮ್ಗೆ ಅಂತ. ಅದಕ್ಕೆ ನಾನು ಹೇಳೋದೇನೆಂದರೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ. 100% ಒಂದು ಮಾರ್ಕ್ಸು ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 3A ಕ್ಯಾಟಗರಿ. ಓಕೆ. ಇನ್ನು 3A ಕ್ಯಾಟಗರಿಗೆ 2 ಪೋಸ್ಟ್ ಏನಿದೆ ಅದಕ್ಕೆ ಕಟ್ ಆಫ್ ಬಂದು 125 ಮೇಲೆ ನಿಂತ್ಕೊಳ್ಳುತ್ತೆ. ಬಿಕಾಸ್ ಪೋಸ್ಟ್ ಕಡಿಮೆ ಇರೋದ್ರಿಂದ ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ಳುತ್ತೆ. ಇನ್ನು 3B ಕ್ಯಾಟಗರಿಗೆ ಬಂದರೆ 3 ಪೋಸ್ಟ್ ಏನಿದೆ ಇವ್ರಿಗೂ ಸಹ ಕಟ್ ಆಫು ಒಂದು 118 to 120 ಮೇಲೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು 2B ಕ್ಯಾಟಗರಿಗೆ ಬಂದರೆ 3 ಪೋಸ್ಟ್ ಇದೆ. ಆಲ್ರೆಡಿ ಹೇಳಿದ್ದೀನಿ, ಇವ್ರಿಗೆ 115 to 120 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಯಾರೆಲ್ಲ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ನಲ್ಲಿ ಅಂದರೆ ಜನರಲ್ ಮೆರಿಟ್ನಲ್ಲಿ 135 to 140 ಮೇಲೆ ಸ್ಕೋರ್ ಮಾಡಿದ್ದೀರಾ, ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ರಿಮೈನಿಂಗ್ ಕ್ಯಾಟಗರಿಯವರು 120 ಮೇಲೆ ಯಾರು ಸ್ಕೋರ್ ಮಾಡಿದ್ದೀರಾ ನೀವು ಕೂಡ ಇವತ್ತಿಂದಾನೇ ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಹಾಗೆ ಕೊಟ್ಟಿರುವ ಕೀ ಆನ್ಸರ್ನಲ್ಲಿ ರಾಂಗ್ ಆನ್ಸರ್ ಏನಾದರೂ ಇದೆ ಅಂತ ನಿಮಗೆ ಅನಿಸಿದ್ರೆ ಅಬ್ಜೆಕ್ಷನ್ ಸಲ್ಲಿಸೋಕೆ ಬಿಟ್ಟಾಗ ನೀವು ಯಾವುದಾದ್ರೂ ಕ್ವಶನ್ನಲ್ಲಿ ಕೀ ಆನ್ಸರ್ ರಾಂಗ್ ಇದೆ ಅಂತ ನೀವೇ ಚೆಕ್ ಮಾಡಿ. ಆವಾಗ ರಾಂಗ್ ಆನ್ಸರ್ ಇದೆ ಅಂತ ನಿಮಗೆ ಗೊತ್ತಾದರೆ ದಯವಿಟ್ಟು ಅಬ್ಜೆಕ್ಷನ್ ಸಲ್ಲಿಸಿ. ಯಾರಾದರೂ ಸಲ್ಲಿಸ್ತಾರೆ ಅಂತ ಅಂದ್ಕೊಂಡು ನೀವು ಸುಮ್ಮನಾಗಬೇಡಿ. ದಯವಿಟ್ಟು ಈ ತಪ್ಪನ್ನ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಅಬ್ಜೆಕ್ಷನ್ ಸಲ್ಲಿಸಿ. ನಿಮಗೆ ಏನಾದರೂ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಯಾವ ರೀತಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂತ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಆ ರೀತಿಯೇ ಅಬ್ಜೆಕ್ಷನ್ ಸಲ್ಲಿಸಿ. ಇನ್ನು ನೆಕ್ಸ್ಟು ಡ್ರೈವರ್ ಪೋಸ್ಟ್ಗೆ ಬಂದರೆ 21 ಪೋಸ್ಟ್ ಏನಿದೆ ಓಕೆ. ಇನ್ನು ನೆಕ್ಸ್ಟು ಡ್ರೈವರ್ ಪೋಸ್ಟ್ ಅಂದರೆ ಚಾಲಕ ಪೋಸ್ಟು 2 ಪೋಸ್ಟ್ ಏನಿದೆ. ಸಾಮಾನ್ಯಗೆ 1 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿಗೆ 1 ಪೋಸ್ಟ್ ಇದೆ. ಸಾಮಾನ್ಯ ಕ್ಯಾಟಗರಿಗೆ ಒಂದೇ 1 ಪೋಸ್ಟ್ ಇರೋದ್ರಿಂದ ಕಟ್ ಆಫು 90 ಮೇಲೇ ನಿಂತ್ಕೊಳ್ಳೋದು. ಅದಕ್ಕಿಂತ ಕಮ್ಮಿ ಕಟ್ ಆಫ್ ನಿಂತ್ಕೊಳ್ಳೋದೇ ಇಲ್ಲ. ವುಮೆನ್ ಆಗಿರಿ, ಮೆನ್ ಆಗಿರಿ ಅಥವಾ ರೂರಲ್ಲು ಕನ್ನಡ ಯಾವುದೇ ಆಗಿರಿ ಜನರಲಲ್ಲಿ ಕಟ್ ಆಫು 90 ಮೇಲೇ ನಿಂತ್ಕೊಳ್ಳುತ್ತೆ. ಇನ್ನು ಪರಿಶಿಷ್ಟ ಜಾತಿಗಾದರೆ ಒಂದು 85 to 90 ಮೇಲೆ ಕಟ್ ಆಫ್ ನಿಂತ್ಕೋಬೋದು. ಯಾಕಂದರೆ ಒಂದೇ ಪೋಸ್ಟ್ ಇರೋದ್ರಿಂದ ನಿಮಗೂ ಗೊತ್ತೇ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ. ಇನ್ನು ಅಟೆಂಡರ್ ಪೋಸ್ಟ್ಗೆ ಬರೋಣ. ಒಟ್ಟು 21 ಹುದ್ದೆ ಏನಿದೆ. ಜನರಲ್ ಮೆರಿಟ್ಗೆ 9 ಪೋಸ್ಟ್ ಇದೆ. ಇವರಿಗೆ ಕಟ್ ಆಫ್ ಬಂದು 85 to 90 ನಿಂತ್ಕೊಳ್ಳುತ್ತೆ. ಇನ್ನು SC ಪೋಸ್ಟ್ಗೆ ಬಂದರೆ 3 ಪೋಸ್ಟ್ ಏನಿದೆ ಹಾಗೂ SCಗೆ 3 ಪೋಸ್ಟ್ ಇದೆ ಹಾಗೂ STಗೆ 2 ಪೋಸ್ಟ್ ಇದೆ. ಈ 2 ಪೋಸ್ಟ್ ಕ್ಯಾಟಗರಿಯವರು ಕಮ್ಮಿ ಕಾಂಪಿಟೇಷನ್ ಇರುತ್ತೆ. ಈ 2 ಪೋಸ್ಟ್ ಕ್ಯಾಟಗರಿಯವ್ರಿಗೂ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಹಾಗಾಗಿ ಕಟ್ ಆಫು 75 to 80 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಕ್ಯಾಟಗರಿ 1 ಹಾಗೂ ಕ್ಯಾಟಗರಿ 2, ಕ್ಯಾಟಗರಿ 3B ಮತ್ತು ಕ್ಯಾಟಗರಿ 3A ಹಾಗೂ ಕ್ಯಾಟಗರಿ 3B ಇವೆಲ್ಲದಕ್ಕೂ ಹೇಳ್ತೀನಿ. ಓಕೆ. ಪ್ರವರ್ಗ 1 ಏನಿದೆ ಪೋಸ್ಟು 1 ಇದೆ. ಇವ್ರಿಗೆ ಕಟ್ ಆಫು
ಅರೌಂಡ್ 85 to 90 ಮೇಲೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಒಂದೇ ಒಂದು ಪೋಸ್ಟ್ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇನ್ನು 2A ಕ್ಯಾಟಗರಿಯವ್ರಿಗಾದರೆ ಒಂದು 85 to 90 ಮೇಲೇ ಇವ್ರದ್ದು ಸಹ ಕಟ್ ಆಫ್ ನಿಂತ್ಕೊಳ್ಳೋದು. ಇನ್ನು 2B ಕ್ಯಾಟಗರಿಗೆ ಬಂದರೆ ಒಂದೇ ಒಂದು ಪೋಸ್ಟ್ ಇದೆ, ಕಟ್ ಆಫ್ 85 ಮೇಲೇ ಖಂಡಿತವಾಗೂ ನಿಂತ್ಕೊಳ್ಳೋದು. ಇನ್ನು 2B ಕ್ಯಾಟಗರಿವರೆಗೂ ಸೇಮ್ ಕಟ್ ಆಫ್ ನಿಂತ್ಕೋಬೋದು. ಇನ್ನು 3A 3B ಅವ್ರಿಗೆ 90 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ಕಟ್ ಆಫು 90 ಮೇಲೆ ನಿಂತ್ಕೊಳ್ಳುತ್ತೆ. ಪೋಸ್ಟ್ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಕಟ್ ಆಫು ತುಂಬಾ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಎಕ್ಸಾಮ್ ಅಟೆಂಡ್ ಮಾಡಿರೋರು ಕೂಡ ಅಷ್ಟೇ ಇರ್ತಾರೆ. ಇನ್ನು ಮಂಡ್ಯ DCC ಬ್ಯಾಂಕ್ ಎಕ್ಸಾಮನ್ನು ಎಷ್ಟು ಜನ ಬರೆದಿದ್ದಾರೆ ಹೇಳಿ ಅಂತ ಕಮೆಂಟ್ ಮಾಡಿದ್ದೀರಾ. ನಾನು ಎಕ್ಸಾಮ್ನ ಕೆಲವೊಂದಷ್ಟು ಅಟೆಂಡ್ ಮಾಡಿರೋ ಪ್ರಕಾರ ನನಗೆ ಪ್ರಾಕ್ಟಿಕಲ್ ಆಗಿ ಏನು ಗೊತ್ತಿದೆಯೋ ಅದನ್ನ ನಿಮಗೆ ತಿಳಿಸ್ತಿದ್ದೀನಿ. ಇನ್ನು ನಾನು ಕರ್ನಾಟಕ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ನ ಎಕ್ಸಾಮ್ನ ಬರೆದಿದ್ದೀನಿ. ಅಲ್ಲಿ ಒಟ್ಟು 5388 ಜನ ಏನೋ ಎಕ್ಸಾಮ್ ಬರೆದಿದ್ದಾರೆ. ಇನ್ನು ಮಂಡ್ಯ DCC ಬ್ಯಾಂಕ್ನಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ ಯಾರಿಗೂ ಮುಂಚೆನೇ ಗೊತ್ತಾಗಲ್ಲ. ಫೈನಲ್ ರಿಸಲ್ಟ್ ಏನು ಅನೌನ್ಸ್ ಮಾಡ್ತಾರೆ ಆಗ ವೆಬ್ಸೈಟ್ನಲ್ಲೇ ಅಲ್ಲಿನ ಆಡಳಿತ ಮಂಡಳಿಯವರು, ಮಂಡ್ಯ DCC ಬ್ಯಾಂಕ್ನ ಆಡಳಿತ ಮಂಡಳಿಯವರು ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅನ್ನೋದನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿಯವರೆಗೂ ಯಾರಿಗೂ ಕೂಡ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಎಕ್ಸಾಮ್ನ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಮಾಡಿರೋ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಮೊದಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.